ನಿನ್ ಗಂಡ ಒಂದ್ ಚಿಕ್ಕ ಮಗುಗೆ ಕಿರುಕುಳ ಕೊಟ್ಟಿದ್ದಾನೆ. ಊರಿನ ಜನ ಎಲ್ಲ ಛೀಮಾರಿ ಆಗ್ತಿದ್ದಾರೆ. ನೀನ್ ನೋಡಿದ್ರೆ ಊಟ ಆಯ್ತು, ಕಾಫಿ ಆಯ್ತು ಅಂತ ಹೇಳ್ತಿದ್ಯಾ? ನಿಮ್ದೆಲ್ಲ ಒಂದ್ ಜನ್ಮನ. ಥೂ. ನಿಮ್ಮನೆಯವರು ನನ್ನನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಾರೆ ಅಂತ ಹೇಳ್ತಿದ್ದೆ. ನಿನ್ನ ಗಂಡನ್ ನೋಡ್ದ್ಯಾ? ಪುಟ್ಟು ಮಗುಗೇನೆ ಹಿಂಸೆ ಕೊಟ್ಟಿದ್ದಾನೆ. ಇವಾಗ ಗೊತ್ತಾಯ್ತಾ ಬೇರೆಯವ್ರ ಗಂಡನ ಮೇಲೆ ಸುಳ್ಳು ಅಪಾದನೆ ಓದಿಸೋದ್ರೆ ಏನಾಗುತ್ತೆ ಅಂತ? ನನ್ ಗಂಡ ಪುಟ್ಟು ಮಗುಗೆ ಕಿರುಕುಳ ಕೊಟ್ಟಿದ್ದನ್ನ ನೀನ್ ನೋಡ್ದ್ಯಾ? ಯಾರು ನನ್ ಗಂಡನ್ ಬಗ್ಗೆ ಆಪಾದನೆ ಹೊರಿಸಿದ್ರೋ ಅವರೇ ನಾವ್ ಹೇಳಿದ್ ಸುಳ್ಳು ಅಂತ ಒಪ್ಕೊಂಡಿದ್ದಾರೆ. ಆ ಮಗುನೇ ಮೇಷ್ಟ್ರು ತುಂಬಾ ಒಳ್ಳೆಯವರು, ನಮ್ಮಮ್ಮನೇ ಬೇರೆ ಯಾರೋ ಮಾತ್ ಕೇಳ್ಕೊಂಡು ಸುಳ್ಳು ಹೇಳಿದ್ದು ಅಂತ ಜನಗಳ ಮುಂದೆ ಹೇಳಾಗಿದೆ. ಇದ್ರ ಹಿಂದೆ ಯಾರ್ ಕೈವಾಡ ಇದೆ ಅನ್ನೋದು ನನಗ್ ಚೆನ್ನಾಗ್ ಗೊತ್ತಿದೆ. ಸ್ವಲ್ಪ ದಿನದಲ್ಲಿ ಪೊಲೀಸ್ ಅವ್ರಿಗೂ ಗೊತ್ತಾಗುತ್ತೆ. ಪೊಲೀಸರಿಗೆ ಗೊತ್ತಾದ್ಮೇಲೆ ಇಡೀ ಊರಿಗೆ ಗೊತ್ತಾಗುತ್ತೆ. ಹೌದಾ ಶಿವಗಾಮಿ? ನನ್ನ ಗಂಡ ಶ್ರೀರಾಮಚಂದ್ರ ಅಂತೆಲ್ಲ ವಹಿಸ್ಕೊಂಡ್ ಬರ್ಬೇಡ ಶಿವಗಾಮಿ. ಸ್ಕೂಲ್ನಲ್ಲಿ ಮೇಸ್ಟ್ರ್ ಕೆಲಸ ಮಾಡ್ತಿದ್ದಾಗ ಒಂದು ಸ್ಕೂಲ್ ಮಗುಗೆ ಏನ್ ಮಾಡಿದ್ದ ಅಂತ ಪೊಲೀಸ್ನವ್ರಿಗೂ ಗೊತ್ತು, ಈ ಊರ್ನವ್ರಿಗೂ ಗೊತ್ತು ಅಲ್ವಾ? ಜೈಲ್ಗೆ ಹೋಗಿ ಬಂದಿದ್ದು ನಿಜ ತಾನೇ? ಅಂಥೋನ್ ಜೊತೆ ಬದುಕ್ತಾ ಇದೆಯಲ್ಲ, ಏನ್ ಹೇಳೋಣ ನಿನ್ಗೆ? ರಾವಣನು ಅಂತ ಒಬ್ಬ ನೀಚನ್ನ, ರಾಕ್ಷಸನ್ನ ಎತ್ತು ಹೊತ್ತು ಬೆಳೆಸಿದ್ ನೀವು ಈ ಮಾತು ಹೇಳ್ತಾ ಇದ್ದೀರಲ್ಲ, ನಂಗ್ ನಗು ಬರ್ತಿದೆ. ನನ್ನ ಮಗ ಈ ತರ ಅಸಹ್ಯವಾದ ಕೆಲಸ ಮಾಡಿ ಜೈಲ್ಗೆ ಹೋಗಿಲ್ಲ. ಅವನು ನೀನ್ ಹಾಕಿರೋ ಸುಳ್ಳು ಕೇಸಿಂದ ಜೈಲ್ಗೆ ಹೋಗಿರೋದು. ಆ ಪಾಪನೇ ನೀನೀಗ ಹೀಗ ಅನ್ಭವಿಸ್ತಾ ಇದೀಯ. ನಿಮ್ ಮಗ ಎಂತವನು ಅನ್ನೋದು ನಿಮಗೂ ಚೆನ್ನಾಗ್ ಗೊತ್ತಿದೆ. ನೂಲ್ನಂತೆ ಸೀರೆ, ತಾಯಿಯಂತೆ ಮಗು ಅಂತಾರಲ್ಲ, ಸತ್ಯನೇ ತಾನೆ? ಅದಕ್ಕೆ ನಿಮ್ ಗಂಡ ನಿಮ್ಮಿಂದ ದೂರ ಇರೋದು. ಏಯ್, ಜಾಸ್ತಿ ಮಾತಾಡ್ಬೇಡ. ಯಾಕೆ? ಸತ್ಯ ಹೀಗೆ ಕೇಳಕ್ ತುಂಬಾ ಕಹಿಯಾಗಿರುತ್ತೆ ಅಲ್ವಾ?